ಸಿಸ್ಟರ್, ಬಿ ಪಿ ಎಲ್ಲ ನಾರ್ಮಲ್ ಆಗಿದೆ ಅಲ್ಲ? ನಾರ್ಮಲ್ ಇದೆ ಮೇಡಮ್, 120/80. ಓಕೆ ಓಕೆ. ಸತ್ಯ, ಗಿಡ್ಡಿನೆಸ್ ಏನಾದರೂ ಇದೆಯಾ? ವಾಮಿಟಿಂಗ್ ಸೆನ್ಸೇಷನ್ ಏನಾದರೂ ಇದೆಯಾ? ಗಿಡ್ಡಿನೆಸ್? ದೆನ್ ನಥಿಂಗ್ ಟು ವರಿ. ನಿಧಾನಾಗಿ ಎದ್ದು ಕೂತ್ಕೊಳ್ಳಿ. ಏನಾಯ್ತು ಇವನ್ಗೆ? ಇನ್ನೇನ್ ಮತ್ತೆ ನೀನ್ ಬಾಯ್ ಫ್ರೆಂಡ್ ಕೊಟ್ಟಿದ್ದ ಚಾಗೆ ಕೋಮಾಗೋಗೋನಂತೆ. ಏನು ಕೋಮನ? ಆಗಲ್ಲ, ಏನೂ ಇಲ್ಲ. ಅವ್ರು ಇನ್ನು 1 ಗಂಟೆಲಿ ಸರಿ ಹೋಗ್ತಾರೆ. ಏ ಕಾಕ್ರೋಚ್, ಈ ಅಮೂಲ್ ಬೇಬಿ ಯಾಕೋ ಹಿಂಗಾಡ್ತಾನೆ? ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ಸ್ವಲ್ಪ ಸೈಡ್. ಅಮೂಲ್ ಬೇಬಿಗೆ ನಿನ್ ಮೇಲೆ ತುಂಬಾ ತುಂಬಾ ಕೇರಿಂಗು. ಆದ್ರೆ ಮನುಷ್ಯ ಒಂದ್ ಸ್ವಲ್ಪ ಟೆನ್ಷನ್ ಪಾರ್ಟಿ. ಮೋಸ್ಟ್ಲಿ ಡಿಂಗಲ್ ಬಿದ್ದವ್ರಿಗೆಲ್ಲ ಹಿಂಗೆ ಆಗುತ್ತೇನೋ. ಡಾಕ್ಟರ್, ಯಾವ್ದಾದ್ರು ಕೋಮಾಗ ಹೋಗೋ ಇಂಜೆಕ್ಷನ್ ಇದ್ರೆ ಇವ್ನಿಗೂ ಒಂದ್ ಕೊಟ್ಟು ಪಕ್ಕದಲ್ಲಿ ಜಾಗ ಖಾಲಿ ಇದೆಯಲ್ಲ ಬೆಡ್ ಹಾಕಿ ಮಲ್ಗಿಸಿ. ಸತ್ಯ, ನಾನೇನು ಸುಮ್ನೆ ಹಿಂಗೆ ಹೇಳ್ತಾ ಇಲ್ಲ. ಚಾಪ್ಟ್ರು ಫುಲ್ ಹೊಸದು. ನಾನಿವತ್ತು ಕೇರಿಂಗ್ ಅಂದ್ರೆ ಏನು ಅಂತ ಅಮೂಲ್ ಬೇಬಿ ನೋಡೇ ತಿಳ್ಕೊಂಡಿದ್ದು. ಹೌದು ಮೇಡಮ್, ಅವ್ರು ಹೇಳ್ತಾ ಇರೋದು ಕರೆಕ್ಟೇ. ಇವ್ರು ತುಂಬ ಕೇರಿಂಗ್. ನೀವು ರಿಯಲಿ ಲಕ್ಕಿ. ಲಕ್ಕಿ ಅಲ್ಲ, ಸತ್ಯ. ಯಾವ ವಿಷಯಕ್ಕೆ? ಇಷ್ಟೊತ್ತು ಇಲ್ಲಿ ಒದ್ದಾಡ್ಕೊಂಡು ಓಡಾಡ್ತಾ ಇದ್ರಲ್ಲ, ಅವ್ರು ನೀವು ಮದುವೆ ಆಗೋ ಹುಡುಗ ತಾನೆ? ಕರೆಕ್ಟ್, 200% ಸತ್ಯ. ಅದಕ್ಕೆ ಹೇಳಿದ್ದು ನೀವು ತುಂಬಾ ಲಕ್ಕಿ ಅಂತ. ಆ ತರ ಎಲ್ಲ ಏನೂ ಇಲ್ಲ. ಅವನೇನೋ ಹೇಳ್ತಾನೆ, ಇವನೇನೋ ಅರ್ಥ ಮಾಡ್ಕೋತಾನೆ ಅಷ್ಟೇ. ಸಾಕು ಸುಮ್ನಿರ್ ಸತ್ಯ. ಯಾರಾದ್ರೂ ಇಂಜೆಕ್ಷನ್ ಕೊಡ್ಸಕ್ಕೆ ಮದುವೆ ಆಗ್ತೀಯಾ ಅಂತೆಲ್ಲ ಕೇಳ್ತಾರಾ? ಅವನಾಗ ಹೇಳ್ಬೇಕಾದ್ರೆ ನೀನು ಅವನ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು. ಆಗ ಗೊತ್ತಾಗಿರೋದು ನಿನಗೆ ನಿಜ ಏನು ಅಂತ. ಅವನೇನೋ ಹೇಳೋದೆಲ್ಲ ಹೇಳ್ಬಿಡ್ತಾನೆ, ನೀನ್ ಎಲ್ಲಿ ಕೋಪ ಮಾಡ್ಕೊಂತೀಯ ಅಂತ ಲಾಸ್ಟ್ ಉಲ್ಟಾ ಹೊಡೆದು ಬಿಡ್ತಾನೆ. ಪಾಪ, ಭಯ ಅವನ್ಗೆ. ಕನ್ಫ್ಯೂಷನ್ ಯಾಕೆ ಸತ್ಯ? ನೀನೇ ಒಂದ್ಸರಿ ಪ್ರಪೋಸ್ ಮಾಡ್ಬಿಡು. ಅಯ್ಯೋ ನಿನ್ನ, ಇವತ್ ನಿನಗೆ ಗ್ಯಾರಂಟಿ ಬೆಡ್ ಬುಕ್ ಮಾಡ್ತೀನಿ ಕಣೋ. ಡಾಕ್ಟರ್, ಏನಾದ್ರೂ ಕೊಡಿ. ಇಲ್ಲ ಸತ್ಯ ಅವರೇ, ನಿಮ್ಮ ಹುಡುಗ ಹೇಳ್ತಾ ಇರೋದು ಕರೆಕ್ಟೇ. ಪ್ರೀತಿ ಇಲ್ಲ ಅಂದ್ರೆ ಯಾರು ಇಷ್ಟೊಂದೆಲ್ಲ ಕೇರ್ ಮಾಡಲ್ಲ. ನಾವು ಎಷ್ಟು ಜನ ಪೇಷಂಟ್ ಅಟೆಂಡರ್ಸ್ನ ನೋಡಿದ್ದೀವಿ, ಆದರೆ ಇವರಷ್ಟು ಕೇರಿಂಗ್ ನಾನಂತೂ ಯಾವತ್ತೂ ನೋಡಿಲ್ಲ. ಅಲ್ಲ, ನಿಮ್ಗಾಗಿರೋ ಸಣ್ಣ ಗಾಯಕ್ಕೆ ಮುಂಬೈನಲ್ಲಿರೋ ಚೀಫ್ ಡಾಕ್ಟರ್ನ ಫೋನ್ ಮಾಡಿ ಅವ್ರ ಟ್ರಿಪ್ ಕ್ಯಾನ್ಸಲ್ ಮಾಡಿ ಕರೆಸಿದ್ದಾರೆ, ಗೊತ್ತಾ? ಈ ಕೇರ್ ಮಾಡೋರು ಗಂಡ ಆಗಿ ಸಿಗಕ್ಕೆ ನೀವೆಷ್ಟು ಪುಣ್ಯ ಮಾಡಿದಿರೋ ಏನೋ. ಅದಕ್ಕೆ ಹೇಳಿದ್ದು ನೀವು ಲಕ್ಕಿ ಅಂತ. ಈಗೇನ್ ಹೇಳ್ತೀಯ ಸತ್ಯ? ನಾನೊಬ್ನೇ ಅಲ್ಲ, ಎಲ್ರೂ ಅದನ್ನೇ ಹೇಳೋದು. ಪೇಷಂಟ್ ಮಲ್ಗಿದ್ದೀನಿ, ಊಟ ಕೊಡ್ಬೇಕು, ಜ್ಯೂಸ್ ಕೊಡ್ಬೇಕು, ಇವೆಲ್ಲ ಏನೂ ಇಲ್ಲ. ಬರೀ ಕತೆ ಹೊಡಿಯೋದೇ ಆಯ್ತು. ಸತ್ಯ, ಸತ್ಯ, ಇವಾಗ ಹೇಗಿದ್ಯಾ? ತಲೆನೋವು ಕಡಿಮೆ ಆಯ್ತಾ? ತಗೋ, ಏನಾರು ತಿನ್ನು. ಮೊದ್ಲು ಚೆನ್ನಾಗಿದ್ದೆ, ಈಗ್ಲೂ ಚೆನ್ನಾಗೇ ಇದ್ದೀನಿ. ನೀನೇ ಸುಮ್ನೆ ಈ ತರ ಅವಾಂತರ ಎಲ್ಲ ಮಾಡಿದ್ದು. ಏನ್ ಅವಾಂತರನೋ ಏನೋ, ನನ್ ಟೆನ್ಷನು ನಿನಗೆ ಅರ್ಥ ಆಗಲ್ಲ. ಎನಿವೆ, ಟೇಕ್ ಕೇರ್ ಸತ್ಯ ಅವರೇ.
ಸತ್ಯ ತಗೋ ಸತ್ಯ, ಇನ್ನೊಂದು ಸ್ವಲ್ಪ ಜ್ಯೂಸ್ ಕುಡಿ. ಪಾಪ ಇನ್ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅನ್ಸುತ್ತೆ. ತಗೋ ಕುಡಿ. ಒಟ್ನಲ್ಲಿ ನಾನ್ ನಿನಗೆ ಕಾಟ ಕೊಡಬಾರ್ದು ಅಂತ ಇಷ್ಟೆಲ್ಲ ಮಾಡ್ತಿದ್ಯಲ್ಲ. ಚೇಚೆ ಹಾಗೇನಿಲ್ಲ ಸತ್ಯ, ನೀ ನನ್ನ ಜೀವ ಉಳಿಸಿದ್ಯಾ. ನೀನಷ್ಟು ಒಳ್ಳೆ ಮನ್ಸಿರೋರು ಈ ಕಾಲದಲ್ಲಿ ಎಷ್ಟು ಜನ ಇರ್ತಾರೆ ಹೇಳು. ನನ್ನ ಜಾಗದಲ್ಲಿ ಯಾರೇ ಇದ್ರು ನಿನ್ನ ಹೀಗೆ ನೋಡ್ಕೋತಿದ್ರು. ಇದುವರೆಗೂ ನನ್ನನ್ನು ಯಾರೂ ಹೀಗೆ ನೋಡ್ಕೊಂಡಿರಲಿಲ್ಲ. ನನ್ನನ್ನು ಆಸ್ಪತ್ರೆವರೆಗೂ ಕರ್ಕೊಂಬಂದು ನನ್ನ ಕಾಳಜಿ ಮಾಡ್ತಿದ್ದಿದ್ದು ನನ್ನಪ್ಪ. ಅವ್ರು ಹೋದ್ಮೇಲೆ ಅದೆಷ್ಟೇ ಕಷ್ಟ ಆದರೂ ನಾನು ಆಸ್ಪತ್ರೆಗೆ ಬರ್ತಿರ್ಲಿಲ್ಲ. ಆದರೆ ಇವತ್ತು ನೀನು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದು ನನ್ನನ್ನು ನೋಡ್ಕೊತಿದ್ಯಾ. ನನ್ನ ಪಾಲಿಗೆ ನೀನು ಸ್ಪೆಷಲ್ ಅಮೂಲ್ ಬೇಬಿ. ಸತ್ಯ, ಇದಕ್ಕೆ ಟೆಲಿಪತಿ ಅನ್ನೋದು. ಏನಾದ್ರು ಅಂದ್ರೆ ಕಾಕ್ರೋಚ್ ಸರ್? ಏನಿಲ್ಲ, ನಮ್ಮ ಅಮ್ಮಾಟಿಗೂ ತುಂಬಾ ಹೊಟ್ಟೆ ಹಸಿತಾ ಇದೆಯಂತೆ. ಓ ಮರ್ತೇ ಹೋಯ್ತು, ತಗೊಂಬರ್ತೀನಿ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಡಾಕ್ಟರ್, ನನ್ಗೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡೆ ಅಂತ. ಸತ್ಯ, ನೀನ್ ಯಾಕೆ ಎದ್ದು ಬರಕ್ ಹೋದೆ? ನಾನು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೀನಲ್ಲ. ನಾನು ಇದು ಬರ್ತಿಲ್ಲ, ಎದ್ದು ಹೋಗ್ತಾ ಇದ್ದೀನಿ. ಸಣ್ಣ ಗಾಯಕ್ಕೆ ಇನ್ನ ಎಷ್ಟೊತ್ತು ಅಂತ ಇಲ್ಲೇ ಇರ್ಲಿ. ಹಾಗೆ ಹೇಳಿದ್ರೆ ಹೇಗೆ ಸತ್ಯ? ನೀನ್ ಹುಷಾರಾಗೋರ್ಗೂ ಇಲ್ಲೇ ಇರ್ಬೇಕು. ಹುಷಾರಾಗೋದಕ್ಕೆ ಏನಾದ್ರೂ ಆಗಿದ್ರೆ ತಾನೇ ಡಾಕ್ಟ್ರೇ ನನ್ನನ್ನು ಹೋಗೋದಕ್ಕೆ ಹೇಳಿದ್ದು. ಡಾಕ್ಟರ್ ಬಿಲ್ ಕಟ್ಟಿ ಕರ್ಕೊಂಡು ಹೋಗಿ. ಡಿಸ್ಚಾರ್ಜ್ ಸಮರಿ ರೆಡಿ ಇದೆ. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸಮಾಧಾನನಾ? ನಾನೀಗ ಹೋಗ್ಬೋದಾ? ಎಲ್ಲಿಗೆ? ನಾನೇ ಡ್ರಾಪ್ ಮಾಡ್ತೀನಿ. ಇನ್ನೊಂದು ಕೆಲಸ ಮಾಡು, ಕಾರ್ ಹತ್ರ ವೇಟ್ ಮಾಡು, ಬಿಲ್ ಕಟ್ಟಿ ಮೆಡಿಸಿನ್ ತಂದ್ಬಿಡ್ತೀನಿ. ಏನು, ಇನ್ನು ಮನೆವರೆಗೂ ಟಾರ್ಚರ್ ಕೊಡೋ ಪ್ರೋಗ್ರಾಮ್ ಇದೆಯಾ? ಆಗಬಹುದು.